ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದ್ಯರಾಜ್ ಪ್ರಾಪರ್ಟೀಸ್. ನೀವು ಇವಾಗ ನೋಡ್ತಿರುವಂಥ ಬಿಲ್ಡಿಂಗ್ ಬಂದು 1050 ಅಡಿ ಸ್ಕ್ವೇರ್ ಫೀಟ್ ಇರುವಂಥ ಬಿಲ್ಡಿಂಗ್. ಇದು ವೆಸ್ಟ್ ಫೇಸ್ ಸೈಟು, ನಾರ್ತ್ ಫೇಸ್ ಬಿಲ್ಡಿಂಗ್ ಬರುತ್ತೆ. ಇದು ಮಾದಾವರ ಮೆಟ್ರೋ ಸ್ಟೇಷನ್ಗೆ ತುಂಬ ನಿಯರ್ ಇರುವಂಥ ಜಾಗ ಆಗಿದೆ. ಗ್ರೌಂಡ್ ಫ್ಲೋರಲ್ಲಿ ಬಂದು ನಿಮಗೆ 2 BHK ಬರುತ್ತೆ, ವಿತ್ ಕಾರ್ ಪಾರ್ಕಿಂಗ್ ಕೊಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಒಳಗಡೆ ಇಂಟೀರಿಯರ್ ಹೇಗೆ ವರ್ಕ್ ಮಾಡಿದ್ದಾರೆ ಅನ್ನೋ ಥರ ತುಂಬ ನೀಟಾಗಿ ಇಂಟೀರಿಯರ್ ಅಂತೂ ಕೊಡ್ತಾ ಇದ್ದಾರೆ ಇವರು. ತುಂಬ ಚೆನ್ನಾಗಿ ಬಂದಿದೆ. ಬಿಲ್ಡಿಂಗ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸರೌಂಡಿಂಗ್ಸಲ್ಲಿ ಮನೆಗಳು ಮತ್ತು ಡಿಮ್ಯಾಂಡು ರೆಂಟಿಗೆಲ್ಲ ತುಂಬ ಚೆನ್ನಾಗಿದೆ. ಸರೌಂಡಿಂಗ್ಸಲ್ಲಿ ವರ್ಕು ಕೂಡ ಹಾಗೆ ಇದೆ. ನೀವು ಒಂದ್ಸರಿ ವಿಸಿಟ್ ಮಾಡಿದ್ರೆ ಡೆಫಿನೆಟ್ಲಿ ಈ ಬಿಲ್ಡಿಂಗ್ ನಿಮಗೆ ಲೈಕ್ ಆಗುವಂಥ ಚಾನ್ಸಸ್ಸು ತುಂಬ ಇದೆ. ಯಾಕಂದರೆ ಕ್ವಾಲಿಟಿ ವೈಸಲ್ಲಿ ಅವರು ಆ ಥರ ಕೊಟ್ಟಿದ್ದಾರೆ ಬಿಲ್ಡಿಂಗ್ನ. ತುಂಬ ಚೆನ್ನಾಗಿರುವಂಥ ಮನೆ ಇದು. ನೀವು ನೋಡ್ತಿದ್ದೀರಲ್ಲ ಈ ಮನೆ ಈಗ ನೋಡಿ, ಹಾಗೆ ಫಸ್ಟ್ ಫ್ಲೋರಲ್ಲಿ ತೋರಿಸಿ ನಾನು ನಿಮಗೆ. ನೋಡಿ ಒಳಗಡೆ ಇಂಟೀರಿಯರ್ ಆಗಲಿ ಸ್ಪೇಸಸ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಇದು ಗ್ರೌಂಡ್ ಫ್ಲೋರಲ್ಲಿರುವಂಥ ಮನೆ. ಇದಾದಮೇಲೆ ಮತ್ತೆ ಫಸ್ಟ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮು ಮತ್ತೆ ಬಂದಿದೆ. ಒಂದು ಡಬಲ್ ಬೆಡ್ರೂಮ್ ಮನೆ ಬಂದಿದೆ, ಅದನ್ನು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ನೀವು ಅದನ್ನು ಕೂಡ ನೋಡ್ಬೋದು. ಇದು ನೋಡಿ ಮೇಯ್ನು ಫಸ್ಟು ಓನರ್ ಇರೋದಕ್ಕೆ ಅನ್ನೋ ಥರ ಕಟ್ಕೊಟ್ಟಿರೋವಂಥ ಮನೆ ಇದು. 2 BHK ಮಾಡಿದ್ದಾರೆ. ಇಂಟೀರಿಯರ್ ಆಗಲಿ ವಾಸ್ಕಲ್ಲು ಟೀ ಕುಡ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇಂಟೀರಿಯರ್ ಹಾಲ್ ನೋಡಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡಿ ಕೊಟ್ಟಿರೋಂಥ ಬಿಲ್ಡಿಂಗ್ ಆಗಿದೆ ಇದು. ಒಳಗಡೆನೂ ಕೂಡ ವರ್ಕಿಂಗ್ ಚೆನ್ನಾಗಿ ಬರ್ತಿದೆ. ಈ ಸುತ್ತಮುತ್ತ ಸರೌಂಡಿಂಗ್ಸಲ್ಲಿ ಮಾದಾವರ ಮೆಟ್ರೋ ಸ್ಟೇಷನ್ ಆಗಲಿ, ಸ್ಕೂಲ್ಗಳಾಗಲಿ, ಕಾಲೇಜ್ ಆಗಲಿ, ಕೃಷ್ಣ ಕಾಲೇಜು, ಆಚಾರ್ಯ ಕಾಲೇಜೆಲ್ಲ ಇರೋದ್ರಿಂದ ನಿಮಗೆ ರೆಂಟೆಡಲ್ಲಿ ಚೆನ್ನಾಗಿ ಬರ್ತಾಯಿದೆ. ಈ ಕಡೆ ಸರೌಂಡಿಂಗ್ಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾದರೂ ನೋಡ್ಬೋದು, ಇಲ್ಲ ನಾವೇ ವಾಸವಾಗಿರ್ತೀವಿ ಡೈರೆಕ್ಟಾಗಿ ಅಂದರೂ ಬೇಕಾದರೂ ಇರ್ಬೋದು. ಯಾಕಂದರೆ ಮನೆಗಳು ಆ ರೀತಿ ಕ್ವಾಲಿಟಿಯಾಗಿ ಕೂಡ ಕಟ್ಕೊಡ್ತಾ ಇದ್ದಾರೆ. ಏರಿಯಾದಲ್ಲಿ ಡೆವಲಪ್ಮೆಂಟ್ ಕೂಡ ಚೆನ್ನಾಗಿ ಆಗ್ತಾಯಿದೆ. ಸೊ ಫ್ಯೂಚರು ಒಂದು ಪೆರಿಫೆರಲ್ ರಿಂಗ್ ರೋಡು ಈ ಸರೌಂಡಿಂಗ್ಸಲ್ಲಿ ನೈಸ್ ರೋಡ್ ಪಕ್ಕ ಪಾಕ್ಸ್ ಆಗ್ತಾ ಇರೋದ್ರಿಂದ ಇದು ರೈಟ್ ಟೈಮ್ ಟು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾ ಇರ್ಬೋದು. ಒಳ್ಳೆ ಜಾಗ ಆಗಿದೆ. ಒಂದ್ಸರಿ ಬಂದು ವಿಸಿಟ್ ಮಾಡಿ ನೋಡಿ, ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಮನೆ ಕ್ವಾಲಿಟಿ ಕೂಡ ಹಾಗೆ ಕೊಟ್ಟಿದ್ದಾರೆ. ಈ ಬಿಲ್ಡಿಂಗ್ ನೋಡ್ತಿದ್ದಾರಲ್ಲ, ಇದು ನೋಡಿ ಹೊರಗಡೆ ಎಲ್ಲ ಕೂಡ ತುಂಬ ಚೆನ್ನಾಗಿ ರೈಲಿಂಗ್ಸ್ ಎಲ್ಲ ಹಾಕಿ ಇದು ಮಾಡಿದ್ದಾರೆ. ವರ್ಕಿಂಗು ಅಂಡರ್ ಪ್ರೊಸೀಜರಲ್ಲಿದೆ. ಆಲ್ಮೋಸ್ಟ್ 80% ವರ್ಕ್ ಆಗಿದೆ, ಬ್ಯಾಲೆನ್ಸ್ 20% ವರ್ಕಿಂಗ್ ಪೆಂಡಿಂಗಲ್ಲಿದೆ. ಒಂದ್ಸರಿ ವಿಸಿಟ್ ಮಾಡಿ ನೋಡಿ, ನಿಮಗೆ ಡೆಫಿನೆಟ್ಲಿ ಲೈಕ್ ಆಗುತ್ತೆ. ಇದು ಸೆಕೆಂಡ್ ಫ್ಲೋರಲ್ಲಿರುವಂಥ ಮನೆ ಆಗಿದೆ ಇದು. ಇದು ನೋಡಿ ಸೆಕೆಂಡ್ ಫ್ಲೋರಲ್ಲಿರುವಂಥ ಮನೆ. ಪೂರ್ತಿ ಟೀ ಕುಡ್ ಡೋರ್ಗಳು ಕೊಟ್ಟಿದ್ದಾರೆ. ಒಳಗಡೆ ಪೂರ್ತಿ ವರ್ಕ್ ನಡೀತಾ ಇದೆ. ಪೂರ್ತಿ ಗ್ರೌಂಡ್ ಫ್ಲೋರಲ್ಲಿ 2 BHK ವಿತ್ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರಲ್ಲಿ 2 BHK ವಿತ್ ಪಾರ್ಕಿಂಗು. ಸೆಕೆಂಡ್ ಫ್ಲೋರಲ್ಲಿ 2 BHK ಕೊಟ್ಟಿದ್ದಾರೆ. ಈ ಥರ ಮಾಡಿದ್ದಾರೆ. 1050 ಸ್ಕ್ವೇರ್ ಫೀಟ್ ಇದೆ ಇದು. ಮೇನ್ ಎಂಟ್ರೆನ್ಸಲ್ಲೇ ಸಿಗುತ್ತೆ ನಿಮಗೆ. ಮಾದಾವರ ಮೆಟ್ರೋ ಸ್ಟೇಷನಿಂದ ಎಕ್ಸಾಕ್ಟಾಗಿ 1.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರುತ್ತೆ. ಜಾಗನೂ ಕೂಡ ತುಂಬ ಚೆನ್ನಾಗಿದೆ. ಒಂದ್ಸರಿ ನೀವು ವಿಸಿಟ್ ಮಾಡಿದ್ರೆ ಡೈರೆಕ್ಟ್ ಫೇಸ್ ಟು ಫೇಸು ಓನರ್ ಹತ್ರನೇ ನೀವು ಮಾತಾಡ್ಬೋದು. ಮಿಡ್ಲಲ್ಲಿ ಯಾರೂ ಇರೋದಿಲ್ಲ. ಇದು ಫೇಸ್ ಟು ಫೇಸು ಓನರ್ ಹತ್ರ ಕೂತ್ಕೊಂಡು ಡಿಸ್ಕಷನ್ ಮಾಡ್ಕೊಳ್ಳೋದಾಗಿರುವಂಥ ಇದಾಗಿದೆ. ಜಾಗ ನೋಡಿ ಒಳಗಡೆ ತುಂಬ ಇಂಟೀರಿಯರ್ ಚೆನ್ನಾಗಿ ಕೊಟ್ಟಿದ್ದಾರೆ. ಎಲ್ಲ ಡಬಲ್ ಬೆಡ್ರೂಮ್ಗಳು ಅಟ್ಯಾಚ್ ರೆಸ್ಟೋರೆಂಟ್ ಥರ ಮಾಡ್ಕೊಟ್ಟಿದ್ದಾರೆ. ವರ್ಕಿಂಗು ಕೂಡ ಚೆನ್ನಾಗಿ ಬರ್ತಾಯಿದೆ. ಮಾದಾವರ ಮೆಟ್ರೋ ಸ್ಟೇಷನ್ಗೂ ಕೂಡ ವೆರಿ ನಿಯರ್ ಇದೆ. ಸರೌಂಡಿಂಗ್ಸಲ್ಲಿ ಡೆವಲಪ್ಮೆಂಟ್ ಕೂಡ ಚೆನ್ನಾಗಿ ಬಂದಿದೆ. ಈಗಿನ ಬಜೆಟಲ್ಲಿ ಇದು ತುಂಬ ಚೆನ್ನಾಗಿರುವಂಥ ಮನೆ ಆಗಿದೆ. ವೆಸ್ಟ್ ಫೇಸ್ ಸೈಟು, ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. 1050 ಅಡಿ ಸ್ಕ್ವೇರ್ ಫೀಟ್ ಆಗಿದೆ ಇದು. ನಿಮ್ಗೇನಾದ್ರು ಈ ಬಿಲ್ಡಿಂಗ್ ಇಷ್ಟ ಆಯಿತು ಅಂದರೆ ಡೆಫಿನೆಟ್ಲಿ ಕಾಣ್ತಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಬಿಲ್ಡಿಂಗ್ ವಿಸಿಟ್ ಮಾಡಿಸ್ತೀನಿ. ನಿಮ್ಗೆ ಓಕೆ ಆಯಿತು ಅಂದರೆ ಡೈರೆಕ್ಟ್ಲಿ ಓನರ್ ಹತ್ರ ಮಾತಾಡ್ಬೋದು. ನಗರಸಭೆ ಲಿಮಿಟಲ್ಲಿ ಬರುವಂಥ ಇದಿದೆ ಇದು. ಈ ಖಾತಾ ಬರುತ್ತೆ. ಖಾತಾ ಕೂಡ ರೆಡಿ ಇದೆ. ಇಮಿಡಿಯೇಟಾಗಿ ರಿಜಿಸ್ಟ್ರು ಕೂಡ ಮಾಡ್ಕೊಬೋದು. ಲೋನ್ ಕೂಡ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.